यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಶ್ರೀಮಠದಲ್ಲಿ ನಾಳೆ ಪೂರ್ವಾಚಾರ್ಯರ ತಿರುನಕ್ಷತ್ರದ ಸಂಭ್ರಮಾಚರಣೆ. ತಿರುನಾರಾಯಣಪುರದಲ್ಲಿ ವರಾಹಸ್ವಾಮಿಯವರಿಗೆ ವಿಶೇಷ ಅಭಿಷೇಕ. ತಿರುತಂಗಲ್ ದಿವ್ಯ ದೇಶದಲ್ಲಿ ಪುಷ್ಪಯಾಗ. ಈಗ ಸಮಾಚಾರದ ವಿವರಗಳು. ನಾಳೆ ನಮ್ಮ ಶ್ರೀಮಠದ ಪೂರ್ವಾಚಾರ್ಯರುಗಳಾದ 28ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಯದುಗಿರಿ ಯತಿರಾಜ ಸಂಪತ್ಕುಮಾರ ರಾಮಾನುಜ ಜಿಯರ್ ಸ್ವಾಮಿ, ಶ್ರೀ ಮುದಿಗುಂಬಂ ಜಿಯರ್ ಸ್ವಾಮಿಯವರ ತಿರುನಕ್ಷತ್ರವನ್ನು ಹಾಗೂ 39ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿ, ಶ್ರೀ ರಾಮಾನುಜ ಮುನಿ ಜಿಯರ್ ಸ್ವಾಮಿಯವರ 125ನೇ ತಿರುನಕ್ಷತ್ರವನ್ನು ನಮ್ಮ ಶ್ರೀಮಠದಲ್ಲಿ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಬೆಳಿಗ್ಗೆ 10:30ಕ್ಕೆ ಗೋಷ್ಠಿ, ಪಾರಾಯಣ, ಶಾತುಮೊರೆ ನಡೆದು ಎಲ್ಲರಿಗೂ ಶ್ರೀಪಾದ ತೀರ್ಥ ನೀಡಲಾಗುತ್ತದೆ. ನಂತರ ತದಿಯಾರಾಧನೆ ನಡೆಯಲಿದೆ. ಶ್ರೀ ಶ್ರೀ ರಾಮಾನುಜ ಮುನಿ ಜಿಯರ್ ಸ್ವಾಮಿಯವರು ಸ್ವತಃ ವೈಣಿಕರಾಗಿದ್ದರು. ಅವರು ತಿರುನಾರಾಯಣಪುರದಲ್ಲಿ ಭಗವಂತನಿಗೆ ವೀಣೆಯ ಮೂಲಕ ಸಂಗೀತ ಸೇವೆಯನ್ನು ಸಮರ್ಪಿಸುತ್ತಿದ್ದರು. ಅದರ ಕುರುಹಾಗಿ ನಾಳೆ ಸಂಜೆ 6:30ರಿಂದ ವಿಶೇಷ ವೀಣಾ ಕಚೇರಿಯನ್ನು ಏರ್ಪಡಿಸಲಾಗಿದೆ. ನಾಡಿನ ಹಿರಿಯ ವೀಣಾ ವಿದ್ವಾಂಸರಾದ ವಿದುಷಿ ಯೋಗಾವಂದನ ಅವರಿಂದ ವೀಣಾವಾದನ ಕಾರ್ಯಕ್ರಮ ನಡೆಯಲಿದೆ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಸುಧೀಂದ್ರ ಅವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ ಓಂಕಾರ್ ರಾವ್ ಅವರು ಘಟಂನಲ್ಲಿ ಸಹಕರಿಸುತ್ತಾರೆ. ಈ ಕಾರ್ಯಕ್ರಮವು ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಆದಿಶೇಷ ವಿಲಾಸ ಸಭಾಭವನದಲ್ಲಿ ನಡೆಯುತ್ತದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಮಂಗಳವಾರದ ಪ್ರಯುಕ್ತ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ ನವಕಲಶ ಸ್ಥಾಪನ ತಿರುಮಂಜನ ನಡೆದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಆ ದಿವ್ಯ ಸೇವೆಯನ್ನು ದರ್ಶಿಸೋಣ. ತಿರುನಾರಾಯಣಪುರದಲ್ಲಿ ಕಲ್ಯಾಣಿ ತೀರದಲ್ಲಿರುವ ಶ್ರೀ ವರಾಹ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಪ್ರಯುಕ್ತ ಇಂದು ಶ್ರೀ ವರಾಹ ಸ್ವಾಮಿಯವರಿಗೆ ಅಭಿಷೇಕ ನಡೆಯಿತು. ಇದೇ ಸಂದರ್ಭದಲ್ಲಿ ಗೋಷ್ಠಿ, ಶಾತುಮೊರೆ ನೆರವೇರಿತು. ಈಗ ಆ ಭಗವಂತನ ದಿವ್ಯ ದರ್ಶನ ಮಾಡೋಣ. ಬೆಂಗಳೂರು ಸಮೀಪವಿರುವ ಕನಕಪುರ ತಾಲೂಕಿನ ಕಲ್ಹಳ್ಳಿಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವಿದೆ. ಕರ್ನಾಟಕದಲ್ಲಿರುವ ಅನೇಕ ಪ್ರಸಿದ್ಧ ಶ್ರೀನಿವಾಸ ಕ್ಷೇತ್ರಗಳಲ್ಲಿ ಇದು ಒಂದು. ಈಗ ಅಲ್ಲಿ 60ನೇ ಶ್ರೀಮದ್ ಅಷ್ಟಾಕ್ಷರ ಮಹಾಯಾಗ ನಡೆಯುತ್ತಿದೆ. ಅದರ 2ನೇ ದಿನವಾದ ನಿನ್ನೆ ಪೂರ್ಣಾಹುತಿ ನಡೆಯಿತು. ಈಗ ಆ ವೈಭವದ ಒಂದು ನೋಟ.
ಚೆನ್ನೈನ ತಿರುವೆಲ್ಲಿಕ್ಕೇಣಿ ದಿವ್ಯ ದೇಶದಲ್ಲಿ ಶ್ರೀ ತೆಳ್ಳಿಯ ಶಿಂಗರ್ ಪೆರುಮಾಳ್ ಅವರಿಗೆ ನಿನ್ನೆ ವಿಡಯಾಟ್ರಿ ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಪುಷ್ಪ ಪಲ್ಲಕ್ಕಿಯಲ್ಲಿ ಪುರಪಾಡು ನಡೆಯಿತು. ಬನ್ನಿ ಈಗ ಆ ವೈಭವದ ಉತ್ಸವವನ್ನು ದರ್ಶಿಸೋಣ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ತಮಿಳುನಾಡಿನ ಶಿವಕಾಶಿ ಸಮೀಪವಿರುವ ತಿರುತಂಗಲ್ ದಿವ್ಯ ದೇಶವು 108 ಶ್ರೀ ವೈಷ್ಣವ ದಿವ್ಯ ದೇಶಗಳಲ್ಲಿ ಒಂದು. ಇಲ್ಲಿ ನಿಂದ್ರನಾರಾಯಣ ಪೆರುಮಾಳ್ ದೇವಸ್ಥಾನವಿದೆ. ಶ್ರೀ ತಿರುಮಂಗೈ ಆಳ್ವಾರರು ಮಂಗಳಾಶಾಸನ ಮಾಡಿದ ಕ್ಷೇತ್ರವಿದು. ಈ ದೇವಸ್ಥಾನದಲ್ಲಿರುವ ಪವಿತ್ರ ತೀರ್ಥ ಪಾಪ ವಿನಾಶಿನಿ ತೀರ್ಥ. ಇಲ್ಲಿಯ ವಿಮಾನ ದೇವಚಂದ್ರ ವಿಮಾನ. ಈ ದೇವಸ್ಥಾನದಲ್ಲಿ ನಿನ್ನೆ ಪುಷ್ಪಯಾಗ ನಡೆಯಿತು. ವಿವಿಧ ಬಗೆಯ ವರ್ಣರಂಜಿತ ಪುಷ್ಪಗಳಿಂದ ಅರ್ಚನೆ ಮಾಡಿ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ತಮಿಳುನಾಡಿನ ಶೀರ್ಕಾಳಿ ಬಳಿ ಇರುವ ತಿರುಪಾರ್ಥನ್ಪಳ್ಳಿ ದಿವ್ಯ ದೇಶವು 108 ಶ್ರೀ ವೈಷ್ಣವ ದಿವ್ಯ ದೇಶಗಳಲ್ಲಿ ಒಂದು. ಅಲ್ಲಿಯ ಶ್ರೀ ಪಾರ್ಥಸಾರಥಿ ಪೆರುಮಾಳ್ ಅವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ 4ನೇ ದಿನದ ಉತ್ಸವದಲ್ಲಿ ಸಂಜೆ ಗರುಡ ವಾಹನದಲ್ಲಿ ಉತ್ಸವ ನಡೆಯಿತು.
ಇಂದು 5ನೇ ದಿನದಂದು ಬೆಳಿಗ್ಗೆ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ಈಗ ಆ ಭಗವಂತನ ವೈಭವದ ದರ್ಶನ ಪಡೆಯೋಣ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವಾನ್ ಅವರ ಅತಿಮಾನುಷ ಸ್ತವಂ ಸ್ತೋತ್ರದ 21ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಶ್ರೀ ಉ.ವೆ. ಭರತನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಗುರುವಾರದ ಪಂಚಾಂಗ ದಿನಾಂಕ 9 ಜುಲೈ ತಿಂಗಳು 2026 ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ದಶಮಿ, ಅಶ್ವಿನಿ ನಕ್ಷತ್ರ. ಇಲ್ಲಿಗೆ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.